ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಸರ್ಕಾರ ಒಂದು ಅಸ್ಥಿರತೆಯನ್ನು ಕಾಣುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾಣ್ಬೋದು ಅಂತಂದು ಸಹ ಈ ವಿರೋಧ ಪಕ್ಷವಾದಂಥ BJP ಮತ್ತು JDS ಒಂದು ಆರೋಪ ಮಾಡ್ತಾನೆ ಬಂದಿದ್ದರು. ಅದರಂತೆಯೇ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಒಂದು ಒಳಜಗಳ ಈಗ ಮತ್ತೆ ತಾರಕಕ್ಕೆ ಏರಿದೆ ಅಂತ ಹೇಳ್ಬೋದು. ಉಪಮುಖ್ಯಮಂತ್ರಿ ಸ್ಥಾನವನ್ನು 3 ಸ್ಥಾನಗಳನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಈಗ ಸ್ವಪಕ್ಷದಲ್ಲಿ ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕೂಗು ಕೇಳಿ ಬರ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ಪಕ್ಷದ ಈ ಅತಂತ್ರಕ್ಕೆ ಮತ್ತು BJP ನಡೆಸ್ತಾ ಇರೋ ಒಂದು ಆಪರೇಷನ್ ಕಮಲ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ನಡೀತಾ ಇದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರಾಜ್ಯ ಕಾಂಗ್ರೆಸ್ ಮತ್ತು BJP JDS ಅಧಿಕಾರ ನಡೆಸೋದಕ್ಕೋಸ್ಕರ ಏನೇನೋ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾವೆ. ಆದರೆ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗೆದ್ದು ಸುಭದ್ರ ಸರ್ಕಾರವನ್ನು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಕೆಲವೊಂದು BJP ನಾಯಕರು ಹೇಳಿಕೆ ಕೊಡೋರ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋ ತನಕ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಒಂದು ಹೇಳಿಕೆ ಕೊಡೋದ್ರ ಮೂಲಕ ಕೆಲವೊಂದು ಅಚ್ಚರಿಗಳ ಹೇಳಿಕೆಗಳು ಸಹ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಲೋಕಸಭಾ ಸದಸ್ಯರಿಗೆ BJP ಮತ್ತು JDSನ ಸದಸ್ಯರಿಗೆ ಸನ್ಮಾನ ಸಮಾರಂಭದಲ್ಲಿ ಸಹ ವಿ ಸೋಮಣ್ಣನವರು ಹೇಳಿಕೆ ಕೊಡ್ತಾರೆ. ರಾಜ್ಯ ಸರ್ಕಾರ ಯಾವುದೇ ಕ್ಷಣದಲ್ಲಿ ಪತನವಾಗ್ಬೋದು, ಯಾವಾಗ ಪತನ ಆಗುತ್ತೆ ಅನ್ನೋದು ಸಹ ನಮಗೆ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರಿಗೆ ನಮಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತು, ಅವರೇ ನಿರ್ಧಾರ ಮಾಡಬೇಕು ಅನ್ನೋ ಹೇಳಿಕೆ ಕೊಡೋದ್ರ ಮೂಲಕ ಅಚ್ಚರಿಗೆ ಕಾರಣವಾಗಿದೆ. ಇನ್ನು ಕರ್ನಾಟಕ ಭವನದ ಡೆಲ್ಲಿಯಲ್ಲಿ ಇರತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ ಸನ್ಮಾನ ಮಾಡುವ ಸಮಾರಂಭದಲ್ಲಿ ಅಭಿನಂದನೆ ಸಲ್ಲಿಸುವ ಸಂದರ್ಭದಲ್ಲಿ ಜಾರಕಿಹೊಳಿ ಮತ್ತು HD ಕುಮಾರಸ್ವಾಮಿ ಅವರು ಗುಪ್ತ ಸಭೆಯನ್ನು ನಡೆಸಿ ಅಲ್ಲಿಯೂ ಸಹ ಸರ್ಕಾರ ರಚನೆ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇನ್ನು ನಮಗೆ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಿಗೆ ಕೊಟ್ಟರೆ ನಾವು ಖಂಡಿತ, ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ನಮಗೆ ಒಪ್ಪಿಗೆ ಕೊಟ್ಟರೆ ಖಂಡಿತ ನಾನು ಸರ್ಕಾರ ರಚನೆಗೆ ಮಾಡೋದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಶಾಸಕರನ್ನು ಕರೆತರೋ ಜವಾಬ್ದಾರಿ ನಮ್ಮದು ಅಂತಲೂ ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಕೇಳಿ ಬರ್ತಾ ಇದೆ. ಹಾಗಾದರೆ ಜಗದೀಶ್ ಶೆಟ್ಟರ್ ಮತ್ತು ಅವರನ್ನು ಸನ್ಮಾನ ಮಾಡುವ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ವಿಜಯ ಪತಾಕೆಯನ್ನು ಹಾರಿಸಿದ ನಂತರ ಸನ್ಮಾನ ಸಮಾರಂಭದಲ್ಲಿ ರಮೇಶ್ ಜಾರಕಿಹೊಳಿ ಸಹ ಹೇಳಿಕೆಯನ್ನು ಕೊಟ್ಟಿದ್ದರು. ನಾವೇನಾರ ಈ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಸೋತಿದ್ದಿದ್ರೆ ಖಂಡಿತ ನಾವು ಹಿಮಾಲಯಕ್ಕೆ ಹೋಗಬೇಕಾಗಿತ್ತು, ಯಾರಿಗೂ ಮುಖ ತೋರ್ಸೋಕ್ಕೆ ಮುಖ ಇರ್ತಿರಲಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು. ಅದರಂತೆಯೇ ಇವತ್ತು ನಾವೇನು ಸರ್ಕಾರ ರಚನೆ ಮಾಡೋದಕ್ಕೆ ಎಷ್ಟು ಸಹಾಯ ಬೇಕೋ ಅದನ್ನೆಲ್ಲದೂ ನಾವು ರಾಜಕೀಯವಾಗಿ ಮಾಡ್ತೀವಿ, ನಾವು ಬೆನ್ನಿಗೆ ನಿಲ್ತೀವಿ ಅನ್ನೋದ್ರ ಹೇಳೋದ್ರ ಮೂಲಕ ಒಗ್ಗಟ್ಟನ್ನು ಪ್ರದರ್ಶನ ನೀಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾಯಿದೆ. ಆದರೆ ಇವು ಎಲ್ಲ ಹೇಳಿಕೆಯ ಪ್ರಕಾರ ಈ ಗ್ಯಾರಂಟಿ ಯೋಜನೆಗಳಿಂದಿಗೆ ದುಡ್ಡನ್ನು ಅಡ್ಜಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಈ ಶಾಸಕರು ಸಹ ಬಹಿರಂಗ ಹೇಳಿಕೆ ಕೊಡ್ತಿರೋದ್ರಿಂದ ಸರ್ಕಾರ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕಿದೆ. ಶಾಸಕರು ನಮ್ಮನ್ನು ಕೈ ತಪ್ಪಿ ಹೋಗ್ಬೋದು, ನಮ್ಮ ಹಿಡಿತ ಕೈ ತಪ್ಪಿ ಹೋಗ್ಬೋದು ಅನ್ನೋ ಗುಂಗಿನಿಂದ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಸಹ ನಾನಾ ರೀತಿಯ ಯೋಜನೆಗಳನ್ನು ಯಾವ ರೀತಿ ಅದು ಕ್ರೋಢೀಕರಣ ಮಾಡಬೇಕು, ಫೈನಾನ್ಷಿಯಲಿ ಯಾವ ರೀತಿ ನಾವು ಸಮತೋಲನ ಕಂಡುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಚಿಂತನೆಯನ್ನು ನಡೆಸಿದ್ದಾರೆ. ಅದರಂತೆಯೇ ರೀಸೆಂಟಾಗಿ ನಾವು ನೋಡ್ಬೋದು, ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟನ್ನು ಜಾಸ್ತಿ ಮಾಡಿರೋದ್ರಿಂದ ಏನಾದರೂ ಅನುದಾನವನ್ನು ತರ್ಬೋದು, ನಮ್ಮ ಕ್ರೋಢೀಕರಣ ಮಾಡ್ಬೋದು. ಕ್ಷೇತ್ರಗಳ ಅಭಿವೃದ್ಧಿಗೆ ಯಾರ್ಯಾರು ಅಸಮಾಧಾನಿತರಿದ್ದರೆ ಅವರಿಗೆಲ್ಲರೂ ಸಹ ಅನುದಾನ ಕೊಡೋದ್ರ ಮೂಲಕ ನಾವು ಅಸಮಾಧಾನವನ್ನು ತಣಿಸ್ಬೋದು ಅನ್ನೋ ರೂಪದಲ್ಲಿ ಏನೇ ಕಾರ್ಯತಂತ್ರವನ್ನು ಸಹ ರಾಜ್ಯದ ಕಾಂಗ್ರೆಸ್ ಆಡಳಿತ ಪಕ್ಷ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಹ ಕಾರ್ಯತಂತ್ರವನ್ನು ಸಹ ಅವರು ಸಹ ಎಣಿತಾ ಇದ್ದಾರೆ. ನಮ್ಮ ಸರ್ಕಾರ ಸುಭದ್ರವಾಗಿದೆ, ಯಾರೂ ಸಹ ಏನೂ ಮಾಡೋಕ್ಕಾಗಲ್ಲ ಹೇಳಿಕೆ ಕೊಡೋದ್ರ ಮೂಲಕ ನಾವು ಶಕ್ತವಾಗಿದ್ದೀವಿ ಆಡಳಿತ ನಡೆಸೋದಕ್ಕೆ ಅನ್ನೋದ್ರ ಮೂಲಕ BJP ಮತ್ತು JDSಗೆ ಟಾಂಗನ್ನು ಸಹ ಕೊಟ್ಟಿದ್ದಾರೆ. ಈ ಎಲ್ಲದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಳೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.